ರೆಬಲ್ ಲೀಡರ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಬಲ್ ಶೂಟರ್. ರಾಜೀನಾಮೆ ಕೊಡೋರನ್ನ ಯಾರೂ ತಡೆಯೋದಕ್ಕಾಗಲ್ಲ. ಅವ್ರು ಕೊಟ್ಟ ಮೇಲೆ ನಾವು ಅಕ್ಸೆಪ್ಟ್ ಮಾಡದೆ ಇರೋಕ್ಕೂ ಆಗಲ್ಲ. ಯಾರಾದರೂ ರಾಜೀನಾಮೆ ಕೊಟ್ಟರೆ ವಿತಿನ್ 5 minutes ನಾನು ಅಕ್ಸೆಪ್ಟ್ ಮಾಡ್ತೀನಿ. 5 ನಿಮಿಷದಲ್ಲಿ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಹೀಗಂತಂದ್ರು ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ. ಇಷ್ಟು ಚಿಕ್ಕ ವಿಷಯಕ್ಕೆ ಪ್ರೊಟೆಸ್ಟ್ ಮಾಡೋದು, ರಿಸೈನ್ ಮಾಡೋದು ಸರಿಯಲ್ಲ. ಪಾರ್ಟಿ ಬೇಕು, ಭವಿಷ್ಯ ಬೇಕು ಅಂತಂದ್ರೆ ಇರಲಿ, ಪಕ್ಷ ಇದ್ರೆ ಎಲ್ಲ. ಈ ಹಿಂದೆಯೇ ನನಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಹಾಗಿದ್ರೆ ನಾನು ರಾಜೀನಾಮೆ ಕೊಡ್ಬೋದಿತ್ತಲ್ವಾ? ನಾನು ಯಾಕೆ ಕೊಡಲಿಲ್ಲ? ಕಾದೆ. ಅದಾದ್ಮೇಲೆ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರಲಿಲ್ವ? ನಾವೇನು ರಿಸೈನ್ ಮಾಡಿಬಿಟ್ಟಿದ್ವಾ? ಕಾದಿದ್ದೀವಿ, ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ. ಕಾದ್ರೆ ಒಳ್ಳೇದು, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ. ಅದು ಬಿಟ್ಟು ರಿಸೈನ್ ಮಾಡ್ತೀನಿ ಅಂದ್ರೆ ಮಾಡಲಿ, ನಾನು 5 ನಿಮಿಷದಲ್ಲಿ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಹೀಗಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ. ಬಸವರಾಜ್, ಒಂದ್ ಕಡೆ ಕೆಪಿಸಿಸಿ ಕಚೇರಿಯ ಒಳಗೂ ಮತ್ತು ಹೊರಗಡೆ ಭಾರಿ ಹೈಡ್ರಾಮಾ ಆಯಿತು. ಗಾಂಧಿನಗರ ಜೊತೆಗೆ ಗೋವಿಂದರಾಜನಗರ, ವಿಜಯನಗರದ ಕಾರ್ಯಕರ್ತರು ಅವರ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ, ನಾವೆಲ್ಲ ಕಾದಿದ್ವಿ, ಮುಂದೆ ಅವಕಾಶಗಳು ಬರುತ್ತೆ, ಅದು ಬಿಟ್ಟು ರಿಸೈನ್ ಮಾಡಿದ್ರೆ ನಾನು 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡಿಬಿಡ್ತೀನಿ ಅಂತ. ಈಗ ಮನವಿ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರಿಗೆ. ಮುತ್ತಿಗೆ ಹಾಕೋದಕ್ಕೂ ಪ್ರಯತ್ನ ಆಗಿದ್ದು, ಏನೆಲ್ಲ ಆಯ್ತು ಅಲ್ಲಿ ಸ್ಥಳದಲ್ಲಿ? ಶರತ್, ಈಗಾಗಲೇ ಸಚಿವಾಕಾಂಕ್ಷಿಗಳ ಒಂದು ಕ್ಷೇತ್ರದ ಕಾರ್ಯಕರ್ತರು ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನಮ್ಮ ಶಾಸಕರಿಗೂ ಸಹಿತ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂತಹ ಪ್ರಬಲವಾಗಿರ್ತಕ್ಕಂತಹ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗೋವಿಂದರಾಜನಗರ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಈ ಒಂದು 2 ಕ್ಷೇತ್ರಗಳಿಂದಲೂ ಕೂಡ ಆ ಒಂದು ಕಾರ್ಯಕರ್ತರು ಕೂಡ ಕೆಪಿಸಿಸಿ ಕಚೇರಿಗೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರು. ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿ ಅವರಿಗೆ ಮನವಿ ಸಲ್ಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಭಾರತ್ ಜೋಡೋ ಸಭಾಂಗಣದಲ್ಲಿ ಗೋವಿಂದರಾಜನಗರ ಆಗಿರಬಹುದು, ವಿಜಯನಗರ ಆಗಿರಬಹುದು, ಮತ್ತೆ ಗಾಂಧಿನಗರ ಕ್ಷೇತ್ರ 3 ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂತ ಕಾರ್ಯಕರ್ತರನ್ನು ಕೂಡ ಅವರ ಮನವಿಯನ್ನು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಆಲಿಸಿರ್ತಕ್ಕಂಥದ್ದು. ಸಹಜವಾಗಿ ಈ ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು ನೋವಾಗಿರುತ್ತೆ. ಪಕ್ಷ ಎಲ್ಲವನ್ನು ಕೂಡ ಗಮನಿಸುತ್ತೆ, ಅವರಿಗೆ ಸೂಕ್ತವಾಗಿರತಕ್ಕಂಥ ಸ್ಥಾನಮಾನ ಕೊಟ್ಟೇ ಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಒಂದು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಬಿ ಕೆ ಹರಿಪ್ರಸಾದ್ ಅವರು ಮಾಡಿರ್ತಕ್ಕಂಥದ್ದು. ಗೋವಿಂದರಾಜನಗರ ಆಗಿರಬಹುದು, ವಿಜಯನಗರ ಆಗಿರಬಹುದು, ಮತ್ತೆ ಗಾಂಧಿನಗರ ಆಗಿರಬಹುದು, ಈ ಒಂದು ವಿಧಾನಸಭಾ ಕ್ಷೇತ್ರಗಳ ಶಾಸಕರಾಗಿರುವಂತ ಪ್ರಿಯಾ ಕೃಷ್ಣ ಆಗಿರಬಹುದು, ಮತ್ತೆ ಕೃಷ್ಣಪ್ಪ ಅವರಾಗಿರಬಹುದು, ಮತ್ತೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಆಗಿರಬಹುದು, ಇವರು ಮೂವರು ಕ್ಷೇತ್ರದ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಬಂದು ಒತ್ತಾಯವನ್ನು ಏರ್ತಾ ಇದ್ದಾರೆ. ಇವರಿಗೆ ನೀವು ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗೆ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಬಿ ಕೆ ಹರಿಪ್ರಸಾದ್ ಅವರು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಶರತ್, ಈಗ ಕೆಪಿಸಿಸಿ ಕಚೇರಿಯ ಒಳಗಡೆನೂ ಹೈಡ್ರಾಮಾ ಆಗಿದ್ದು, ಜೊತೆಗೆ ಹೊರಗಡೆನೂ ಆಗ್ತಾ ಇದೆ. ನೀವು ಆಗ್ಲೇ ಒಂದಷ್ಟು ವಿಜುವಲ್ಸ್ ಗಳ ಮುಖಾಂತರ ತೋರಿಸ್ತಾ ಇದ್ರಿ, ಅಲ್ಲಿ ಪ್ರತಿಭಟನಾ ನಿರತರನ್ನ ಮಾತನಾಡಿಸ್ತಾ ಇದ್ರಿ. ಅವ್ರು ಹೇಳ್ತಾ ಇರೋದು ಒಂದೇ, ಯಾರ್ಯಾರಿಗೂ ಕೊಡ್ತಾರೆ, ಆರೋಪಗಳಿರೋರ ಮೇಲೆಲ್ಲ ಕೊಡ್ತಾರೆ, ಅಂದ್ರೆ ಸ್ವಪಕ್ಷದ ವಿರುದ್ಧವೇ ಕೆಂಡ ಕಾರ್ತಾ ಇದ್ದಾರೆ. ಜೊತೆಗೆ ಘೋಷಣೆಗಳನ್ನ ಕೂಗ್ತಾ ಇರೋದ್ರಿಂದಾಗಿ ಇದು ಡ್ಯಾಮೇಜ್ ಆಗಲ್ವಾ? ಇದನ್ನ ಹೆಂಗ್ ನಿಭಾಯಿಸ್ತಾರೆ? ಸಮಾಧಾನ ಪಡಿಸೋದು ಹೇಗಂತೆ? ಖಂಡಿತ ಶರತ್, ಯಾಕಂತಂದ್ರೆ ಪಕ್ಷದಲ್ಲಿ ನಿಷ್ಠಾವಂತಾಗಿ ಒಂದು ನಿರಂತರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಪಕ್ಷಕ್ಕಾಗಿ ದುಡಿದು ಅಂತವರಿಗೆ ಇವರು ಸಚಿವ ಸ್ಥಾನ
ಕೊಡೋದ್ ಬಿಟ್ಟು ಬೇರೆ ಅನ್ಯ ಪಕ್ಷದಿಂದ ಬಂದಂತವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಮ್ಮ ಶಾಸಕರಿಗೆ ಇವರು ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನುವಂತ ತಮ್ಮ ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು. ಕೆಪಿಸಿಸಿ ಕಚೇರಿ ಮುಂದೆ ಅಧ್ಯಕ್ಷರು ಬರೋವರೆಗೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಈ ಸುದ್ದಿ ತಿಳಿಯುತ್ತಿದ್ದಂತೆ ಬಿಕೆ ಹರಿಪ್ರಸಾದ್ ಅವರು ಸಹಿತ ಸದಾಶಿವನಗರದಿಂದ ಕೆಪಿಸಿಸಿ ಕಚೇರಿ ಕೂಡ ಆಗಮಿಸಿದ್ರು. ಅವ್ರನ್ನ ಉದ್ದೇಶಿಸಿ ಮಾತನಾಡುವಂತ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಫೈನ್. ಸಹಜವಾಗಿ ಶರತ್ ಒಂದಿಷ್ಟು ಆಕ್ರೋಶ ಕೂಡ ಹೊರ ಹಾಕಿದಂತ ಸಂದರ್ಭದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶಾಸಕರನ್ನ ಕರೆಸಿ ಕೂಡ ಮಾತನಾಡ್ತಾ ಇದ್ದಾರೆ. ಇತ್ತ ಬಿಕೆ ಹರಿಪ್ರಸಾದ್ ಅವರು ಕಾರ್ಯಕರ್ತನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.